ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಈ ದಿನ ಹಣಕಾಸು ವಿಚಾರದಲ್ಲಿ ಚಿಂತೆಗೊಳಗಾಗಬಹುದು. ಆದರೆ ಸಂಜೆ ಹೊತ್ತಿಗೆ ಪರಿಹಾರ ದೊರೆಯಬಹುದು. ನಿಮ್ಮ ಮನಸ್ಸು ಕೆಲವೊಮ್ಮೆ ದಿಕ್ಕು ತಪ್ಪುವ ಸಾಧ್ಯತೆ ಇದೆ. ಆದರೆ ತಾಳ್ಮೆ ಇಟ್ಟು ಮುಂದೆ ಸಾಗಿದರೆ ಲಾಭವಾಗುತ್ತದೆ. ಸ್ನೇಹಿತರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬದವರ ಸಲಹೆ ಕೇಳುವುದು ಉತ್ತಮ. ಇಂದು ಬಹಳ ಹಿಂದೆ ನೀವು ಕಂಡ ಸುಂದರ ಕನಸು ನನಸಾಗುವ ಹಂತಕ್ಕೆ ಬಂದಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಸಂಭವಿಸಬಹುದು. ಪ್ರಮುಖ ವ್ಯಕ್ತಿಯೊಂದಿಗಿನ ನಿಮ್ಮ ಸ್ನೇಹದ ಬಗ್ಗೆ ನೀವು ಚಿಂತೆಗೀಡಾಗಬಹುದು. ಮದುವೆಯಾದ ಬಹಳ ಸಮಯದ ನಂತರ ಮಗುವಿನ ಆಗಮನದ ಸುದ್ದಿ ನಿಮಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತದೆ. ಎಲ್ಲ ಕುಟುಂಬ ಸದಸ್ಯರು ಇದರ ಬಗ್ಗೆ ಸಾಕಷ್ಟು ಉತ್ಸುಕರಾಗಿರಬಹುದು. ನೀವು ಮತ್ತು ನಿಮ್ಮ ಸಂಗಾತಿಯು ಒಟ್ಟಿಗೆ ಇಂದು ಮಹತ್ವದ ಕೆಲಸವನ್ನು ಪ್ರಾರಂಭಿಸಲು ಪರಿಶ್ರಮವನ್ನು ಪಡುತ್ತೀರಿ. ಇಂದು ನೀವು ಉದ್ಯೋಗ ಅವಕಾಶವನ್ನು ಪಡೆಯಬಹುದು. ನೀವು ಆತ್ಮೀಯ ಸ್ನೇಹಿತನನ್ನು ಇಂದು ಭೇಟಿಯಾಗಲು ಸಂತೋಷ ಪಡುತ್ತೀರಿ ಮತ್ತು ನೀವು ಉತ್ತಮ ಸಂಭಾಷಣೆಯಲ್ಲಿ ನಡೆಸುತ್ತೀರಿ. ಯಾವುದೇ ಭೂಮಿಗೆ ಸಂಬಂಧಿಸಿದ ವಿಷಯ ನಡೆಯುತ್ತಿದ್ದರೆ ಇಂದು ಸರಿಯಾದ ಪರಿಹಾರವನ್ನು ಪಡೆಯುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಕ್ರಮವನ್ನು ಸಹ ಇಂದು ಯೋಜಿಸಬಹುದು. ವೆಚ್ಚಗಳು ಹೆಚ್ಚಾಗುವುದರಿಂದ ನೀವು ನಿಮ್ಮ ಬಜೆಟನ್ನು ಕಡಿತಗೊಳಿಸಬೇಕಾಗಬಹುದು. ಇಂದು ನಿಮ್ಮ ಆಸೆಯನ್ನು ತ್ವರಿತವಾಗಿ ಪೂರೈಸಲು ಯಾವುದೇ ತಪ್ಪು ವಿಧಾನವನ್ನು ಅಳವಡಿಸಿಕೊಳ್ಳಬೇಡಿ. ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು. ಸಂಬಂಧಗಳ ಮಹತ್ವವನ್ನು ಕಾಪಾಡಿಕೊಳ್ಳುವುದು ಸಹ ಇಂದು ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಇಂದು ಹೆಚ್ಚಿನ ಗಮನ ಹರಿಸಬೇಕು. ಇಂದು ವ್ಯವಹಾರದಲ್ಲಿ ಹೊಸ ಯೋಜನೆ ರೂಪಿಸಲು ಸರಿಯಾದ ಸಮಯ. ನೀವು ಹೊಸ ಒಪ್ಪಂದಗಳನ್ನು ಪಡೆಯುತ್ತೀರಿ. ಯುವಕರು ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ತಪ್ಪು ಗುರಿಯನ್ನು ಆರಿಸಿಕೊಳ್ಳಬಾರದು. ನಿಮ್ಮ ಯಾವುದೇ ಯೋಜನೆಗಳು ಅಥವಾ ಕೆಲಸದ ಬಗ್ಗೆ ನಕಾರಾತ್ಮಕ ಚಿಂತನೆ ಹೊಂದಿರುವ ಜನರಿಗೆ ಹೇಳಬೇಡಿ. ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಕೆಲವು ಸಿಹಿ ಮತ್ತು ಹುಳಿ ಜಗಳಗಳು ಇರುತ್ತವೆ ಮತ್ತು ಮನೆಯ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ನಿಮ್ಮ ಆರೋಗ್ಯದಲ್ಲಿ ಇಂದು ಒತ್ತಡ ಮತ್ತು ಖಿನ್ನತೆಯಿಂದಾಗಿ ಕೆಟ್ಟದಾಗಿ ಪರಿಣಾಮ ಬೀರಬಹುದು. ಧ್ಯಾನ ಮತ್ತು ಯೋಗದ ಸಹಾಯವನ್ನು ಪಡೆಯಿರಿ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಬಲವಾಗಿರಿಸಿಕೊಳ್ಳಿ. ವೃಷಭ ರಾಶಿ, ಇಂದಿನ ದಿನದ ಸಮಯವನ್ನು ಸರಿಯಾಗಿ ವಿನಿಯೋಗಿಸಿ. ಕೆಲವೊಂದು ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರುತ್ತದೆ, ಆದರೆ ಅತಿಯಾದ ಖರ್ಚನ್ನು ನಿಯಂತ್ರಿಸಿ. ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಇಂದು ಉತ್ತಮ ಆಹಾರದಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು. ಇಂದು ನಿಮ್ಮ ಹಿಂದಿನ ತಪ್ಪುಗಳ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗಬಹುದು. ಅದರಲ್ಲಿ ಆರ್ಥಿಕ ನಷ್ಟವೂ ಸಹ ಸೇರಬಹುದು. ಹಿಂದಿನ ತಪ್ಪು ಸ್ನೇಹಿತ ಅಥವಾ ಹತ್ತಿರದಲ್ಲಿ ವಾಸಿಸುವ ಯಾರೊಂದಿಗಾದರೂ ಇಂದು ವಿವಾದಕ್ಕೆ ಇದು ಕಾರಣವಾಗಬಹುದು. ಭಾಗಿಯಾಗಿರುವ ಪ್ರತಿಯೊಬ್ಬರ ಅನುಕೂಲಕ್ಕಾಗಿ ಈ ವಿಷಯವನ್ನು ಸಮಯಕ್ಕೆ ಸರಿಯಾಗಿ ಪರಿಹರಿಸುವುದು ನಿಮ್ಮ ಬುದ್ಧಿವಂತವಾಗಿದೆ. ಹಿಂದೆ ಮಾಡಿದ ಕೆಲವು ಒಳ್ಳೆಯ ಕಾರ್ಯಗಳ ಪರಿಣಾಮವಾಗಿ ನಿಮಗೆ ಇಂದು ವ್ಯಾಪಾರ ಪಾಲುದಾರಿಕೆಯ ಕೊಡುಗೆ ಸಿಗಬಹುದು. ಈ ಅವಕಾಶವನ್ನು ಕೈತಪ್ಪಲು ಬಿಡಬೇಡಿ. ಹೊಸ ಉದ್ಯೋಗ ಅವಕಾಶವು ಇಂದು ನಿಮ್ಮ ದಾರಿಗೆ ಬರಬಹುದು. ನಿಕಟ ವ್ಯಕ್ತಿಗಳೊಂದಿಗಿನ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಇಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿ. ಇಂದು ನೀವು ಸ್ನೇಹಿತರನ್ನು ಭೇಟಿಯಾಗುವುದು ಮತ್ತು ನಿರ್ದಿಷ್ಟ ವಿಷಯದ ಬಗ್ಗೆ ಚರ್ಚಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹೊಸ ಮಾಹಿತಿಯೂ ಸಿಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಮನೆಯ ವಾತಾವರಣ ಉತ್ತಮವಾಗಿರುತ್ತದೆ. ಒಂಟಿಯಾಗಿ ಅಥವಾ ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ. ಇಂದು ನೆರೆಹೊರೆಯವರೊಂದಿಗೆ ಕೆಲವು ರೀತಿಯ ಜಗಳ ಅಥವಾ ವಾದ ಉಂಟಾಗಬಹುದು. ನಿಷ್ಪ್ರಯೋಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಇಂದು ನಿಮ್ಮ ಪ್ರಮುಖ ಕೆಲಸದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ಇಂದು ಅತಿಯಾಗಿ ಪ್ರಯಾಣ ಮಾಡಬೇಡಿ. ಸಮಯವನ್ನು ಸರಿಯಾಗಿ ಬಳಸುವುದರಿಂದ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತದೆ.
ಇಂದಿನ ವ್ಯವಹಾರಗಳಲ್ಲಿ ಕೆಲವು ಸವಾಲುಗಳು ಸಹ ಎದುರಾಗುತ್ತವೆ. ಸರಿಯಾದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಶ್ರಮ ಬೇಕಾಗುತ್ತದೆ. ತಾಳ್ಮೆಯಿಂದ ಇರಿ. ಸಿಬ್ಬಂದಿಯ ಕೆಲಸದ ಮೇಲೆ ನಿಗಾ ಇರಿಸಿ. ಕಚೇರಿಯಲ್ಲಿನ ವಾತಾವರಣವು ಶಾಂತಿಯುತವಾಗಿರುತ್ತದೆ. ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ಸಮನ್ವಯ ಇರುತ್ತದೆ. ಪ್ರೇಮ ಸಂಬಂಧಗಳಲ್ಲಿಯೂ ಮಾಧುರ್ಯ ಉಳಿಯುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಹವಾಮಾನದಲ್ಲಿನ ಬದಲಾವಣೆಯಿಂದಾಗಿ ನೀವು ಗರ್ಭಕಂಠ ಅಥವಾ ಭುಜದ ನೋವಿನಿಂದ ತೊಂದರೆಗೆ ಒಳಗಾಗಬಹುದು. ವ್ಯಾಯಾಮ ಮತ್ತು ಯೋಗ ಇದಕ್ಕೆ ಸರಿಯಾದ ಪರಿಹಾರಗಳಾಗಿವೆ. ಮಿಥುನ ರಾಶಿ, ಇಂದು ನೀವು ಹೊಸ ಆಲೋಚನೆಗಳನ್ನು ರೂಪಿಸುವಿರಿ. ಕೆಲಸದಲ್ಲಿ ದೊಡ್ಡ ಅವಕಾಶ ಎದುರಾಗಬಹುದು, ಆದರೆ ಅದನ್ನು ಬಳಸಿಕೊಳ್ಳಬೇಕಾದರೆ ಸ್ಪಷ್ಟ ಗುರಿ ಇರಬೇಕು. ಹಣಕಾಸು ಲಾಭವಾಗುವ ಸೂಚನೆಗಳಿವೆ, ಆದರೆ ಉಚಿತ ಸಲಹೆಗಳಿಗೆ ತಲೆ ಕೊಡಬೇಡಿ. ಸ್ನೇಹಿತರಿಂದ ನಕಾರಾತ್ಮಕ ಮಾತುಗಳು ಬರುವ ಸಾಧ್ಯತೆ ಇದೆ. ಶಾಂತವಾಗಿ ಅಲ್ಲಿ ಸ್ಪಂದಿಸಿ. ಖುಷಿಯ ಸುದ್ದಿ ಕೂಡ ಬರುವ ಸಾಧ್ಯತೆ ಇದೆ. ಇಂದು ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಬಹುದು. ಹೊಸ ಉದ್ಯೋಗ ಅವಕಾಶದ ಬಗ್ಗೆ ನಿಮಗೆ ಸುದ್ದಿ ಬರಬಹುದು ಮತ್ತು ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಗಳು ಇವೆ. ನಿಮ್ಮ ಕಾರ್ಯಗಳಲ್ಲಿ ಕೆಲವು ಅಡೆತಡೆಗಳು ಹೆಚ್ಚುತ್ತಿರುವಂತೆ ಕಾಣಿಸಬಹುದು. ನೀವು ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು. ಇಂದು ನಿಮ್ಮ ಕಡೆಯಿಂದ ಒಂದು ತಪ್ಪು ಸಮಸ್ಯೆಗಳಿಗೆ ಕಾರಣವಾಗಿರುವ ಸಾಧ್ಯತೆ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕ್ರಿಯೆಗಳನ್ನು ಮರುಮೌಲ್ಯಮಾಪನ ಮಾಡುವುದು ಮುಖ್ಯವಾಗುತ್ತದೆ. ಇದು ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಹದಗೆಡಬಹುದು ಮತ್ತು ನಿಮ್ಮಿಬ್ಬರ ನಡುವಿನ ತಪ್ಪು ಗ್ರಹಿಕೆಗಳು ಬೆಳೆಯಬಹುದು. ನಿಕಟ ವ್ಯಕ್ತಿಯೊಬ್ಬರು ಮಧ್ಯ ಪ್ರವೇಶಿಸಿ ಸಮಸ್ಯೆಯನ್ನು ಪರಿಹರಿಸಲು ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಬಹುದು. ಅವರ ಮೇಲೆ ಒಂದು ಕಣ್ಣಿಡಿ. ಇಂದು ಮನೆಯಲ್ಲಿ ನಿಕಟ ಸಂಬಂಧಿಗಳ ಆಗಮನದಿಂದಾಗಿ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ರಾಜಕೀಯ ಸಂಪರ್ಕಗಳು ಏರ್ಪಡುತ್ತವೆ, ಇದು ನಿಮಗೆ ಪ್ರಯೋಜನಕಾರಿಯಾಗಿ ಕೂಡ ಇರುತ್ತದೆ. ನಿಮ್ಮ ಕೆಲಸಗಳನ್ನು ಸರಿಯಾಗಿ ಪೂರ್ಣಗೊಳಿಸಲು ನಿಮಗೆ ಇಂದು ಸಾಧ್ಯವಾಗುತ್ತದೆ. ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಇಂದು ನೀವು ಪೂರ್ಣಗೊಳಿಸಬಹುದು. ಇಂದು ಸಾಲ ತೆಗೆದುಕೊಳ್ಳುವಂತಹ ವಿಷಯಗಳಲ್ಲಿ ಕೆಲವು ಅಡೆತಡೆಗಳು ಎದುರಾಗುತ್ತವೆ. ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸ ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವಾಗುತ್ತದೆ. ಈ ದೌರ್ಬಲ್ಯಗಳನ್ನು ನಿವಾರಿಸುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಯುವಕರು ಇಂದು ಫೋನ್ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬಾರದು. ಇಂದು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬೇಡಿ. ಕೆಲಸವು ಸ್ವಲ್ಪ ನಿಧಾನವಾಗಿರುತ್ತದೆ. ಯೋಜನೆಯ ಪ್ರಕಾರ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿ. ಕೆಲಸ ಮಾಡುವ ಜನರು ತಮ್ಮ ಯೋಜನೆಗಳನ್ನು ಚೆನ್ನಾಗಿ ಪೂರ್ಣಗೊಳಿಸುತ್ತಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಂಬಂಧಗಳು ಉತ್ತಮವಾಗಿರುತ್ತವೆ. ಇಂದು ಮನೆಯ ಎಲ್ಲ ಸದಸ್ಯರ ನಡುವೆ ಉತ್ತಮ ಮತ್ತು ಪ್ರೀತಿಯ ಸಮನ್ವಯ ಇರುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ದೂರವಾಗುವುದು ಮತ್ತು ಬೇರ್ಪಡುವಿಕೆಯಂತಹ ಸಂದರ್ಭಗಳು ಬೆಳೆಯಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ಕೆಮ್ಮು ಮತ್ತು ಶೀತದಂತಹ ಸಮಸ್ಯೆಗಳು ಹೆಚ್ಚಾಗಬಹುದು. ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗಿದೆ. ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳಿ. ಕಟಕ ರಾಶಿ, ಇಂದು ನಿಮ್ಮ ಹಣಕಾಸು ತೊಂದರೆ ಬಗೆಹರಿಯಬಹುದಾದ ದಿನವಾಗಿದೆ. ಧೈರ್ಯದಿಂದ ಪ್ರತಿಯೊಂದನ್ನು ಎದುರಿಸುವ ಶಕ್ತಿ ನಿಮಗಿರುತ್ತದೆ. ಕುಟುಂಬದ ಬೆಂಬಲ ನಿಮಗೆ ಶಕ್ತಿಯಾಗಲಿದೆ. ಇಂದು ಬೇರೊಬ್ಬರ ತೊಂದರೆಯಲ್ಲಿಯೇ ನೀವು ತಲ್ಲೀನರಾಗಬಹುದು. ಆದಷ್ಟು ದೂರ ಉಳಿಯಿರಿ. ಹೊಸ ಉದ್ಯೋಗದ ಬಗ್ಗೆ ಯೋಚನೆಗಳು ಮೂಡಬಹುದು. ಈ ದಿನದ ಎರಡನೇ ಭಾಗದಲ್ಲಿ ಸಂತೋಷದ ಸುದ್ದಿ ನಿಮಗೆ ಸಿಗಬಹುದು. ಇಂದು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವುದು ಮುಖ್ಯ, ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಉತ್ತಮ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಪ್ರಸ್ತುತ ನೀವು ಕೆಲಸದಲ್ಲಿ ಆಂತರಿಕ ಸಂಘರ್ಷದ ಹಂತವನ್ನು ಎದುರಿಸುತ್ತಿದ್ದೀರಿ. ನೀವು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಈ ಸವಾಲಿನ ಅವಧಿ ಹಾದು ಹೋಗುತ್ತದೆ. ಇಂದು ಸಹ ಉದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧಗಳನ್ನು ಸಮತೋಲನಗೊಳಿಸುವಲ್ಲಿಯೂ ನೀವು ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ಬಲವಂತ ಮತ್ತು ಒತ್ತಡವನ್ನು ಬಳಸುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ಇದು ವೈಫಲ್ಯಕ್ಕೆ ಕಾರಣವಾಗಬಹುದು. ನಿಮ್ಮ ಮೇಲೆ ನಂಬಿಕೆ ಇರಲಿ. ಸವಾಲುಗಳು ಬಂದು ಹೋಗುತ್ತದೆ.
ತಾಳ್ಮೆ ಮತ್ತು ಶಾಂತತೆಯಿಂದ ಮುಂದುವರಿಯುವುದು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಇಂದು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಹೊರಗಿನ ಕೆಲಸದಲ್ಲಿ ಕಳೆಯುತ್ತೀರಿ. ನೀವು ಪ್ರವಾಸವನ್ನು ಸಹ ಯೋಜಿಸಬಹುದು. ನಿಮ್ಮ ಕೆಲಸವನ್ನು ಪೂರ್ಣ ಶಕ್ತಿಯಿಂದ ಪೂರ್ಣಗೊಳಿಸುತ್ತೀರಿ ಮತ್ತು ಅಲ್ಲಿ ಯಶಸ್ವಿಯಾಗುತ್ತೀರಿ. ಮಕ್ಕಳು ತಮ್ಮ ಅಧ್ಯಯನದತ್ತಲೂ ಸಂಪೂರ್ಣ ಗಮನ ಹರಿಸುತ್ತಾರೆ. ಇಂದು ಮಾತನಾಡುವಾಗ ಸರಿಯಾದ ಪದಗಳನ್ನು ಬಳಸಿ. ಸಹ ಉದ್ಯೋಗಿ ಅಥವಾ ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಬೆಳೆಯುತ್ತದೆ. ನಿಮ್ಮ ರಹಸ್ಯವನ್ನು ಯಾರಿಗಾದರೂ ಹೇಳುವುದರಿಂದ ನೀವು ನಿಮ್ಮ ಸ್ವಂತ ಮಾತುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರಿ. ಇಂದು ಪ್ರಭಾವಿ ಮತ್ತು ರಾಜಕೀಯ ಸಂಪರ್ಕಗಳನ್ನು ಬಳಸುವುದು ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನಕಾರಿಯಾಗಲಿದೆ. ನೀವು ಪ್ರಮುಖ ಒಪ್ಪಂದಗಳನ್ನು ಪಡೆಯುತ್ತೀರಿ. ಸರ್ಕಾರಿ ಕೆಲಸಗಳನ್ನು ಮಾಡುವವರಿಗೆ ವರ್ಗಾವಣೆ ಮತ್ತು ಬಡ್ತಿಯ ಉತ್ತಮ ಅವಕಾಶಗಳಿವೆ. ಇಂದು ಮನೆಯಲ್ಲಿ ಹೊಸ ಮಗುವಿನ ಆಗಮನದ ಶುಭ ಸುದ್ದಿಯಿಂದಾಗಿ ಮನೆಯ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ಗಂಡ ಮತ್ತು ಹೆಂಡತಿ ಪರಸ್ಪರ ಇಂದು ಗೌರವಿಸಲ್ಪಡುತ್ತಾರೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಅಪಾಯಕಾರಿ ಕೆಲಸದಿಂದ ದೂರವಿರಿ. ಬೀಳುವ ಅಥವಾ ಗಾಯಗೊಳ್ಳುವ ಸಾಧ್ಯತೆ ಇದೆ. ಇಂದು ನೀವು ಕಾರನ್ನು ಬಳಸುವುದರಿಂದ ನಿಮಗೆ ಉತ್ತಮ ಅನುಭವವಾಗುತ್ತದೆ, ಆದರೆ ಜಾಗರೂಕತೆ ಅಗತ್ಯವಿರಲಿ. ಸಿಂಹ ರಾಶಿ, ಇಂದು ಎಷ್ಟೇ ಒತ್ತಡ ಇದ್ದರೂ ನೀವು ಅದನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತವೆ. ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ. ಹೂಡಿಕೆಗಳಿಗೆ ಈ ದಿನ ಉತ್ತಮವಾಗಿದೆ. ಕುಟುಂಬದವರೊಂದಿಗೆ ಇರುವ ಬಾಂಧವ್ಯ ಗಾಢವಾಗಲಿದೆ. ಇಂದು ಹಳೆಯ ಗೆಳೆಯರೊಂದಿಗೆ ಸಂಪರ್ಕವನ್ನು ಪುನಃ ಆರಂಭಿಸಬಹುದು. ಇಂದು ನಿಮ್ಮ ಕೆಲಸದ ಸ್ಥಳದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಬೇಡಿ, ಏಕೆಂದರೆ ಇದು ಇತರರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಉಂಟು ಮಾಡಬಹುದು. ನೀವು ಯಾರಿಂದ ಜ್ಞಾನ ಅಥವಾ ಮಾರ್ಗದರ್ಶನವನ್ನು ಪಡೆದಿದ್ದೀರೋ ಅವರನ್ನು ಶಿಕ್ಷಕರೆಂದು ಪರಿಗಣಿಸಬೇಕು. ಅಂತಹ ವ್ಯಕ್ತಿಗಳನ್ನು ಟೀಕಿಸುವುದು ಅಥವಾ ಅಪಹಾಸ್ಯ ಮಾಡುವುದನ್ನು ತಪ್ಪಿಸಿ. ಹೊರಬರಲು ಕಷ್ಟಕರವೆಂದು ತೋರುವ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿಕೊಂಡರೆ ಅನುಭವಿ ಅಥವಾ ಮಾರ್ಗದರ್ಶಕರಂತಹ ವ್ಯಕ್ತಿಯಿಂದ ಸಲಹೆ ಪಡೆಯಿರಿ. ಶೀಘ್ರದಲ್ಲೇ ಒಂದು ಪ್ರಮುಖ ಅವಕಾಶವು ನಿಮಗೆ ಬರಬಹುದು. ಇದು ಉತ್ತಮ ಲಾಭವನ್ನು ತರಬಹುದು. ಇಂದು ಮನೆ ದುರಸ್ತಿ ಅಥವಾ ಸುಧಾರಣೆಗೆ ಕೆಲವು ಯೋಜನೆಗಳನ್ನು ರೂಪಿಸಲಾಗುವುದು. ಶಾಪಿಂಗ್ ಕೂಡ ಉತ್ತಮ ಸಮಯವಾಗಿರುತ್ತದೆ. ಯುವಕರು ತಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಕೆಲವು ಕೆಲಸಗಳಿಗೆ ಉತ್ತಮ ಸಾಧನೆಗಳನ್ನು ಇಂದು ಪಡೆಯುತ್ತಾರೆ. ಅದು ಅವರ ವೃತ್ತಿ ಜೀವನಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ. ಇಂದು ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಮತ್ತು ರಾಜಕೀಯ ಕೆಲಸದಿಂದ ದೂರವಿರಿ. ಈ ಸಮಯದಲ್ಲಿ ಗೌರವ ಕಳೆದುಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ವಿದ್ಯಾರ್ಥಿಗಳು ಮೋಜಿನ ಹೆಸರಿನಲ್ಲಿ ತಮ್ಮ ಅಧ್ಯಯನದೊಂದಿಗೆ ಆಟವಾಡಬಾರದು, ಇಲ್ಲದಿದ್ದರೆ ನಿಮ್ಮ ಫಲಿತಾಂಶ ಕೆಟ್ಟದಾಗಿರಬಹುದು. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಭಾವಿ ಮತ್ತು ಅನುಭವಿ ಜನರೊಂದಿಗೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ. ಈ ಸಂಬಂಧಗಳು ನಿಮ್ಮ ಪ್ರಗತಿಯಲ್ಲಿ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತವೆ ಮತ್ತು ನೀವು ಹೊಸ ಮಾಹಿತಿಯನ್ನು ಸಹ ಕಲಿಯುವಿರಿ. ಇಂದು ನೀವು ಉದ್ಯೋಗದಲ್ಲಿ ಬಯಸಿದ ಕೆಲಸವನ್ನು ಪಡೆಯಬಹುದು. ಇಂದು ಕುಟುಂಬ ಸಮಸ್ಯೆಗಳನ್ನು ಸಮಯಕ್ಕೆ ಸರಿಯಾಗಿ ಪರಿಹರಿಸಿ, ಇಲ್ಲದಿದ್ದರೆ ಪರಿಸ್ಥಿತಿ ಹದಗೆಡಬಹುದು. ನಿಷ್ಪ್ರಯೋಜಕ ಪ್ರೇಮ ಸಂಬಂಧಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಇಂದಿನ ಆರೋಗ್ಯವು ಉತ್ತಮವಾಗಿರುತ್ತದೆ. ನಿಮ್ಮ ದಿನಚರಿ ಮತ್ತು ಚಿಂತನೆಯನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳಿ. ಕನ್ಯಾ ರಾಶಿ, ಇಂದು ಚಿಕ್ಕ ಪುಟ್ಟ ಅಡಚಣೆಗಳು ಎದುರಾಗಬಹುದು, ಆದರೆ ನಿಮ್ಮ ನಿರ್ಣಯ ಸಾಮರ್ಥ್ಯದಿಂದ ನೀವು ಅದನ್ನು ತಡೆದುಕೊಳ್ಳುವಿರಿ. ನಿಮ್ಮ ಅಭಿಪ್ರಾಯವನ್ನು ತಕ್ಷಣ ಹೇಳುವ ಬದಲು ಪರಿಶೀಲಿಸಿ ಹೇಳಿ. ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಅರ್ಥಹೀನ ಖರ್ಚನ್ನು ತಡೆಹಿಡಿಯಿರಿ. ಸ್ನೇಹಿತರಿಂದ ಸಹಾಯ ಸಿಗಬಹುದು. ಇಂದು ಕುಟುಂಬದವರೊಂದಿಗೆ ಸವಿಯುವ ದಿನವು ಉತ್ತಮ ದಿನವಾಗಿದೆ. ಇಂದು ಮೂಢನಂಬಿಕೆಯ ಜನರ ಮಾತುಗಳಿಗೆ ಬಲಿಯಾಗಬೇಡಿ. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು. ಈ ಪರಿಸ್ಥಿತಿಯ ಬಗ್ಗೆ ಮುಕ್ತ ಸಂಭಾಷಣೆ ನಡೆಸಿ. ಇತರ ವ್ಯಕ್ತಿಯು ಅಸಮಾಧಾನ ವ್ಯಕ್ತಪಡಿಸಬಹುದು, ಆದರೆ ನಿಮ್ಮ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವುದು ನಿಮಗೆ ಮುಖ್ಯವಾಗಿದೆ.
ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಕೆಲವು ತಪ್ಪು ತಿಳುವಳಿಕೆಗಳಿರಬಹುದು. ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ವಿರುದ್ಧ ಇತರರ ಮನಸ್ಸನ್ನು ವಿಷಪೂರಿತಗೊಳಿಸಲು ಪ್ರಯತ್ನಿಸುತ್ತಿರಬಹುದು. ಇದರಿಂದಾಗಿ ಕೆಲವು ಸಂಬಂಧಿಕರು ನಿಮ್ಮ ನಿಜವಾದ ಉದ್ದೇಶಗಳನ್ನು ಸಹ ಅನುಮಾನಿಸುವಂತೆ ಮಾಡಬಹುದು. ಇಂದು ನೀವು ಸ್ವಲ್ಪ ಸಮಯದಿಂದ ಮಾಡಲು ಪ್ರಯತ್ನಿಸುತ್ತಿರುವ ಕೆಲಸಗಳನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ. ಶೀಘ್ರದಲ್ಲೇ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಅದೃಷ್ಟ ನಿಮ್ಮೊಂದಿಗಿದೆ. ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಸಮಸ್ಯೆಗಳು ಇಂದು ಕ್ರಮೇಣ ಬಗೆಹರಿಯುತ್ತವೆ. ಇಂದು ಗ್ರಹಗಳ ಸ್ಥಾನವು ತುಂಬ ಸಕಾರಾತ್ಮಕವಾಗಿರುವುದಿಲ್ಲ. ಷೇರುಗಳು, ಊಹಾಪೋಹಗಳು ಮುಂತಾದ ಅಪಾಯಕಾರಿ ಕೆಲಸಗಳಿಂದ ದೂರವಿರಿ, ಏಕೆಂದರೆ ಈ ಸಮಯದಲ್ಲಿ ನಷ್ಟದ ಪರಿಸ್ಥಿತಿ ಸೃಷ್ಟಿಯಾಗುತ್ತಿದೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಖಂಡಿತವಾಗಿಯೂ ಅನುಭವಿ ವ್ಯಕ್ತಿಯ ಸಲಹೆಗಳನ್ನು ತೆಗೆದುಕೊಳ್ಳಿ. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಉತ್ತಮ ಮಾಹಿತಿಯನ್ನು ನೀವು ಪಡೆಯುತ್ತೀರಿ. ಮಾರುಕಟ್ಟೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಮತ್ತು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸುವಲ್ಲಿ ನಿಮ್ಮ ಸಮಯವನ್ನು ಕಳೆಯಿರಿ. ಹೊರಗಿನಿಂದ ದೊಡ್ಡ ಆರ್ಡರ್ ಪಡೆಯುವ ಸಾಧ್ಯತೆ ಇದೆ. ಅಲ್ಲದೆ ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ, ಏಕೆಂದರೆ ಬೇರೆಯವರು ಅದರ ಲಾಭವನ್ನು ಪಡೆಯಬಹುದು. ಇಂದು ನಿಮ್ಮ ವೈಯಕ್ತಿಕ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮನೆಯ ವ್ಯವಸ್ಥೆಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದಲ್ಲಿ ಇಂದು ತಪ್ಪು ಆಹಾರ ಪದ್ಧತಿ ಮತ್ತು ದಿನಚರಿಯಿಂದಾಗಿ ಎದೆಯುರಿ ಮತ್ತು ಅನಿಲ ಸಮಸ್ಯೆಗಳು ಉಂಟಾಗಬಹುದು. ಹೆಚ್ಚು ಹಣ್ಣುಗಳನ್ನು ಸೇವಿಸಿ, ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳಿ. ತುಲಾ ರಾಶಿ, ಇಂದು ನಿಮಗೆ ಅಳವಡಿಸಿಕೊಳ್ಳುವ ಶಕ್ತಿ ಹೆಚ್ಚು, ಆದರೆ ಕೆಲವರು ನಿಮ್ಮ ಸಹನೆ ಪರೀಕ್ಷಿಸುತ್ತಾರೆ. ಆರ್ಥಿಕವಾಗಿ ಲಾಭದ ದಿನವಾದರೂ ಸಮಯ ಸರಿಯಾಗಿ ಬಳಸಿಕೊಳ್ಳಬೇಕು. ಕೆಲಸದಲ್ಲಿ ಒತ್ತಡ ಕಡಿಮೆಯಾಗಬಹುದು. ನಿಮ್ಮ ಶ್ರಮಕ್ಕೆ ಮಾನ್ಯತೆ ಸಿಗುತ್ತದೆ. ಕುಟುಂಬದಲ್ಲಿ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಮನಸ್ಸಿಗೆ ಶಾಂತಿ ತರಲು ಧ್ಯಾನ ಅಥವಾ ಪ್ರಾರ್ಥನೆ ಸಹಾಯ ಮಾಡಬಹುದು. ಇಂದು ಯಾರೊಬ್ಬರ ಸುಳ್ಳನ್ನು ನಂಬುವುದರಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧವನ್ನು ನೀವು ಹಾಳು ಮಾಡಿಕೊಳ್ಳಬಹುದು. ಸತ್ಯವನ್ನು ತಿಳಿಯದೆ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ತಪ್ಪಾಗಿ ಆರೋಪಿಸಬಹುದು. ಇದರಿಂದಾಗಿ ಅವರು ನಿಮ್ಮಿಂದ ದೂರವಾಗಬಹುದು. ಹಿಂದೆ ಏನಾಯಿತು ಎಂಬುದನ್ನು ಮರೆಯಲು ಪ್ರಯತ್ನಿಸಿ. ನೀವು ಹಿಂದಿನ ನೆನಪುಗಳಲ್ಲಿ ಸಿಲುಕಿಕೊಂಡರೆ ಭವಿಷ್ಯದಲ್ಲಿ ನೀವು ಯಾವುದೇ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಒಮ್ಮೆ ನಿಮಗೆ ಬಹಳಷ್ಟು ನೋವು ತಂದ ಹಿಂದಿನ ಸಂಬಂಧವು ನಿಮ್ಮ ಜೀವನಕ್ಕೆ ಮರಳಬಹುದು. ಶಾಂತವಾಗಿರಿ ಮತ್ತು ತಾಳ್ಮೆಯಿಂದ ಮುನ್ನಡೆಯಿರಿ. ಇಂದು ಮಾಹಿತಿಯುಕ್ತ ಮತ್ತು ಉತ್ತಮ ಪುಸ್ತಕಗಳನ್ನು ಓದುವುದರಲ್ಲಿ ದಿನ ಕಳೆಯುತ್ತೀರಿ. ಹೊಸ ಮಾಹಿತಿಯನ್ನು ಪಡೆಯುವಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ಅಗತ್ಯವಿರುವ ಸ್ನೇಹಿತರಿಗೆ ಸಹಾಯ ಮಾಡುವುದರಿಂದ ನಿಮಗೆ ಆಧ್ಯಾತ್ಮಿಕ ಶಾಂತಿ ಸಿಗುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಪ್ರಯತ್ನಿಸುತ್ತೀರಿ. ಇಂದು ಕೆಲವು ಕೆಟ್ಟ ಸುದ್ದಿಗಳನ್ನು ಪಡೆದ ನಂತರ ನಿಮ್ಮ ಮನಸ್ಸು ಸ್ವಲ್ಪ ಅಸಮಾಧಾನಗೊಳ್ಳುತ್ತದೆ, ಆದರೆ ಶೀಘ್ರದಲ್ಲೇ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತೀರಿ. ಮನೆಯ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನವನ್ನು ನಿರ್ಲಕ್ಷಿಸಬೇಡಿ. ಯುವಕರು ಇಂದು ತಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಈ ನಿರ್ಧಾರಗಳು ಉತ್ತಮವೆಂದು ಸಾಬೀತುಪಡಿಸುತ್ತವೆ. ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಕೆಲವು ರೀತಿಯ ನಷ್ಟದ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಇಂದು ಮೆಚ್ಚುತ್ತಾರೆ. ಇಂದು ಸಂಗಾತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಸಂಬಂಧಗಳಲ್ಲಿ ಮಾಧುರ್ಯ ಬರುತ್ತದೆ. ಪ್ರೇಮ ಸಂಬಂಧಗಳಲ್ಲಿಯೂ ಸಹ ನಿಕಟತೆ ಇರುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಒತ್ತಡದಿಂದಾಗಿ ನಿದ್ರಾಹೀನತೆಯಂತಹ ಸಮಸ್ಯೆಗಳು ಹೆಚ್ಚಾಗಬಹುದು. ಧ್ಯಾನದಲ್ಲಿಯೂ ಸ್ವಲ್ಪ ಸಮಯ ಕಳೆಯುವುದು ಇಂದು ಮುಖ್ಯವಾಗುತ್ತದೆ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮಾತು, ಮನಸ್ಸು, ನಡಿಗೆ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ನಿಮ್ಮ ವಿರುದ್ಧ ಮಾತನಾಡುತ್ತಿರುವವರಿಗೆ ಸ್ಪಷ್ಟ ಉತ್ತರ ಕೊಡುವ ಸಮಯವಿದು. ಹಣಕಾಸಿನಲ್ಲಿ ನಿಶ್ಚಿತ ಆದಾಯದ ಲಕ್ಷಣಗಳಿವೆ. ವಿದ್ಯಾರ್ಥಿಗಳಿಗೆ ದಿನ ಉತ್ತಮವಾಗಿದೆ. ತಾಳ್ಮೆಯಿಂದ ಪ್ರತಿಯೊಂದು ನಿರ್ಧಾರವನ್ನು ತೆಗೆದುಕೊಳ್ಳಿ. ಭವಿಷ್ಯದಲ್ಲಿ ದೊಡ್ಡ ತೊಂದರೆಗಳನ್ನು ತಪ್ಪಿಸಲು ಸಹಾಯ ಮಾಡುವ ಪ್ರಮುಖ ಪಾಠಗಳನ್ನು ಕಲಿಸುವ ಕೆಲವು ಜನರು ನಿಮ್ಮ ಜೀವನದಲ್ಲಿ ಇಂದು ಪ್ರವೇಶಿಸುತ್ತಾರೆ. ನೀವು ಇಂದು ಇದೇ ರೀತಿಯ
ಪ್ರೀತಿಯ ಭಾವನೆಯನ್ನು ಅನುಭವಿಸುತ್ತಿರಬಹುದು. ನೀವು ಆಳವಾಗಿ ಪ್ರೀತಿಸಿದ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮೊಂದಿಗೆ ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸಬಹುದು. ಈ ಅನಿರೀಕ್ಷಿತ ಪರಿಸ್ಥಿತಿಯು ನಿಮ್ಮ ಕೆಲಸದ ಕಾರ್ಯಕ್ಷಮತೆಯ ಮೇಲೂ ಪರಿಣಾಮ ಬೀರಬಹುದು. ಒಂದು ಕೆಲಸದಲ್ಲಿ ಯಶಸ್ಸು ಸಮೀಪಿಸುತ್ತಿರುವಾಗ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ತಪ್ಪು ನೀವು ಮಾಡುವ ಸಾಧ್ಯತೆ ಇದೆ. ನಿಮ್ಮ ಆಲೋಚನೆಗಳು ಪ್ರಸ್ತುತ ಭಾವನೆಗಳಿಂದ ತುಂಬಿ ಹೋಗಿದ್ದರೆ ಮತ್ತು ನೀವು ಅವುಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ, ನಿಮ್ಮ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡಲು ಅನುಭವಿ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯಲೇಬೇಕು. ಇಂದು ಯಾವುದೇ ಕೆಲಸ ಮಾಡುವ ಮೊದಲು ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ. ನಿಮ್ಮ ಆತ್ಮಸಾಕ್ಷಿಯು ಸರಿಯಾದ ಮಾರ್ಗವನ್ನು ಅನುಸರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನೀವು ಆತ್ಮವಿಶ್ವಾಸ ಮತ್ತು ಶಕ್ತಿಯಿಂದ ತುಂಬಿರುತ್ತೀರಿ. ಇಂದು ಶಾಪಿಂಗ್ ಇತ್ಯಾದಿಗಳಲ್ಲಿಯೂ ನೀವು ಉತ್ತಮ ಸಮಯವನ್ನು ಹೊಂದಿರುತ್ತೀರಿ. ಇಂದು ಸಂಬಂಧಿಕರೊಂದಿಗೆ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಬೆಳೆಯಬಹುದು. ಅನಗತ್ಯ ಆಲೋಚನೆಗಳು ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇದು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಇಂದು ನೀವು ವ್ಯವಹಾರ ವಿಷಯಗಳಲ್ಲಿ ತುಂಬ ಕಾರ್ಯನಿರತರಾಗಿರುತ್ತೀರಿ. ಉದ್ಯೋಗಿಗಳು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಕೆಲಸ ಮಾಡುವ ಜನರ ಕಚೇರಿ ವಾತಾವರಣದಲ್ಲಿ ಕೆಲವು ರಾಜಕೀಯ ನಡೆಯುತ್ತಿರಬಹುದು. ಅದರಿಂದ ಸ್ವಲ್ಪ ಜಾಗರೂಕರಾಗಿರಿ. ಇಂದು ಯಾವುದೇ ನಕಾರಾತ್ಮಕ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಸಂಯಮವನ್ನು ಹೊಂದಿರುವುದು ಮುಖ್ಯವಾಗುತ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿಯೂ ಸಹ ಕೆಲವು ರೀತಿಯ ಬೇರ್ಪಡುವಿಕೆ ಬರಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ವಿಶ್ರಾಂತಿಗೂ ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಏಕೆಂದರೆ ಕಠಿಣ ಪರಿಶ್ರಮವು ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಉಂಟು ಮಾಡಬಹುದು. ಧನುರಾಶಿ, ಇಂದು ನಿಮ್ಮೊಳಗಿನ ಉತ್ಸಾಹ ಮತ್ತು ಧೈರ್ಯ ಇನ್ನಷ್ಟು ಬೆಳೆಯಲಿದೆ. ಉತ್ತಮ ವಿಚಾರಗಳು ಮೂಡಿ ಬರಬಹುದು. ಹಿರಿಯರ ಬೆಂಬಲದಿಂದ ಕೆಲಸ ಸುಲಭವಾಗಿ ಮುಗಿಯಬಹುದು. ಹಣಕಾಸಿನ ಕ್ಷೇತ್ರದಲ್ಲಿ ನವೀನ ಅವಕಾಶಗಳ ಸೂಚನೆ ಇದೆ. ಮನೆಯಲ್ಲಿ ಸಹಜವಾಗಿಯೇ ಸಂತೋಷದ ವಾತಾವರಣ ಇರುತ್ತದೆ. ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿದ್ದು ನಿಮ್ಮ ಚಟುವಟಿಕೆಗಳೆಲ್ಲ ಶಕ್ತಿ ಕಾಣಬಹುದು. ಇಂದು ನೀವು ವ್ಯವಹಾರಗಳಲ್ಲಿ ಉತ್ತಮ ಲಾಭ ಗಳಿಸಬಹುದು, ಆದರೆ ನಿಮಗೆ ತೃಪ್ತಿಯ ಕೊರತೆ ಇರುತ್ತದೆ. ಸಂಬಂಧದಲ್ಲಿ ನಡೆಯುತ್ತಿರುವ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಸಮಯ ಅನುಕೂಲಕರವಾಗಿದೆ. ಕುಟುಂಬದ ಮುಖ್ಯಸ್ಥರು ಹೊಸ ಆಸ್ತಿಯನ್ನು ಖರೀದಿಸಲು ಯೋಜಿಸಬಹುದು. ನಿಮ್ಮ ಸಂಗಾತಿಯ ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ನಿಮ್ಮ ಸಂಬಂಧದ ಬಗ್ಗೆ ನೀವು ಚರ್ಚಿಸಬಹುದು. ಇಂದು ಹೊಸ ಉದ್ಯೋಗಕ್ಕಾಗಿ ನಿಮ್ಮ ಹುಡುಕಾಟ ಶೀಘ್ರದಲ್ಲೇ ನೆರವೇರುತ್ತದೆ. ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸದಾಗಿ ನೇಮಕಗೊಂಡ ಹಿರಿಯ ವ್ಯಕ್ತಿಯೊಬ್ಬರು ತಮ್ಮ ಕಠಿಣ ನಡವಳಿಕೆಯಿಂದಾಗಿ ತೊಂದರೆ ಉಂಟು ಮಾಡಬಹುದು. ಇಂದು ನಿಮಗೆ ವಿದೇಶ ಪ್ರಯಾಣದ ಸಾಧ್ಯತೆಗಳಿವೆ. ಇಂದು ನಿಮಗೆ ಗ್ರಹಗಳ ಸ್ಥಾನ ಉತ್ತಮವಾಗಿದೆ. ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದ ನಂತರ ನೀವು ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸದ ಸಹಾಯದಿಂದ ನೀವು ಅನೇಕ ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯು ಉಳಿಯುತ್ತದೆ. ಇಂದು ಕೆಲವು ಹಳೆಯ ವಿಷಯಗಳು ಬರಬಹುದು. ನೆನಪಿಡಬೇಕಾದ ದಿನವಿದು. ನೀವು ಸ್ವಭಾವವನ್ನು ಶಾಂತವಾಗಿ ಮತ್ತು ಸಂಯಮದಿಂದ ಇರಿಸಿಕೊಂಡರೆ ಇಂದು ಉತ್ತಮ ಅವಕಾಶಗಳನ್ನು ಕಾಣಬಹುದು. ತುಂಬ ಶಿಸ್ತುಬದ್ಧರಾಗಿರುವುದು ಕುಟುಂಬ ಸದಸ್ಯರಿಗೆ ಸ್ವಲ್ಪ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಇತರರ ವೈಯಕ್ತಿಕ ವಿಷಯಗಳಿಂದ ಇಂದು ನಿಮ್ಮನ್ನು ದೂರವಿಡಿ. ಇಂದು ಮಾಧ್ಯಮ ಮತ್ತು ಮಾರ್ಕೆಟಿಂಗ್ ವ್ಯವಹಾರಗಳಲ್ಲಿ ತೊಡಗಿರುವ ಜನರು ಉತ್ತಮ ಲಾಭವನ್ನು ಗಳಿಸಬಹುದು. ಹಿರಿಯ ಅಧಿಕಾರಿಗಳೊಂದಿಗಿನ ಉತ್ತಮ ಸಂಬಂಧವು ನಿಮಗೆ ಸರ್ಕಾರಿ ಟೆಂಡರ್ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ದೊಡ್ಡ ಆದೇಶವನ್ನು ಸಹ ಪಡೆಯಬಹುದು. ಸರ್ಕಾರಿ ಕೆಲಸದಲ್ಲಿ ನಿಮಗೆ ಕೆಲವು ವಿಶೇಷ ಅಧಿಕಾರ ಸಿಗುತ್ತದೆ. ಇಂದು ಕುಟುಂಬ ಸದಸ್ಯರಲ್ಲಿ ಉತ್ತಮ ಸಮನ್ವಯ ಮತ್ತು ಪ್ರೀತಿಯ ಭಾವನೆ ಇರುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಉಳಿಯುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಕೆಲವು ದುಃಖದ ಸುದ್ದಿಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಸ್ವಲ್ಪ ತೊಂದರೆಗೆ ಒಳಗಾಗುತ್ತದೆ. ಸಕಾರಾತ್ಮಕವಾಗಿರಲು ಆಧ್ಯಾತ್ಮಿಕತೆ ಮತ್ತು ಧ್ಯಾನದ ಸಹಾಯವನ್ನು ಪಡೆಯಿರಿ.
ಮಕರ ರಾಶಿ, ಇಂದು ಕೆಲಸದ ಒತ್ತಡ ಹೆಚ್ಚಿರುತ್ತದೆ, ಆದರೆ ಅದರಿಂದಾಗಿ ಬೆಳವಣಿಗೆಯ ಅವಕಾಶವಿದೆ. ಹಣಕಾಸಿನಲ್ಲಿ ವ್ಯಯ ಜಾಸ್ತಿಯಾಗಬಹುದು, ಇದನ್ನು ನಿಯಂತ್ರಿಸಿ. ಮನೆಯಲ್ಲಿರುವ ಹಿರಿಯರ ಸಲಹೆ ಉಪಯೋಗವಾಗಬಹುದು. ಅನಾವಶ್ಯಕ ವಿವಾದವನ್ನು ತಪ್ಪಿಸಿ. ನಿಮ್ಮ ಅಭಿಪ್ರಾಯವನ್ನು ಪ್ರಾಮಾಣಿಕವಾಗಿ ಹೇಳಿದರೆ ನಿಮಗೆ ಗೌರವ ಸಿಗುತ್ತದೆ. ಇಂದು ನಿಮ್ಮ ಕಷ್ಟದ ಸಮಯದಲ್ಲಿ ಯಾರಿಗಾದರೂ ಸಹಾಯ ಮಾಡುವುದರಿಂದ ಅವರ ಬೆಂಬಲ ಖಚಿತವಾಗುತ್ತದೆ ಎಂದು ನಿರೀಕ್ಷಿಸಬೇಡಿ. ಹೊಸ ಮನೆ ಖರೀದಿಸುವ ಯೋಜನೆ ಅಂತಿಮಗೊಳ್ಳಬಹುದು. ಇಂದು ಯಾವುದೇ ಹೊಸ ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ. ಆತುರದಿಂದ ಅನುಮೋದನೆಗಳನ್ನು ನೀಡಬೇಡಿ. ಇಂದು ಮನೆ ಕೆಲಸದವರ ಬಗ್ಗೆ ನಿಮ್ಮ ನಡವಳಿಕೆ ಸೂಕ್ತವಾಗಿಲ್ಲದಿದ್ದರೆ ಅದನ್ನು ಸುಧಾರಿಸಲು ಪ್ರಯತ್ನಿಸಿ. ಹಿಂದೆ ಯಾರಾದರೂ ನಿಮಗೆ ಅನ್ಯಾಯ ಮಾಡಿದ್ದರೆ ಸೇಡು ತೀರಿಸಿಕೊಳ್ಳುವ ಬಯಕೆಯನ್ನು ಬೆಳೆಸಿಕೊಳ್ಳುವುದನ್ನು ತಪ್ಪಿಸಿ. ಕಾಲವೇ ಅವರಿಗೆ ಶಿಕ್ಷೆಯನ್ನು ನೀಡುತ್ತದೆ. ಹೊಸ ಕಾರ್ಯದಿಂದಾಗಿ ಇಂದು ನೀವು ಹಿರಿಯರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡಬೇಕಾಗಬಹುದು. ಇದು ನಿಮ್ಮನ್ನು ಅಸಮರ್ಪಕ ಎಂದು ಭಾವಿಸಬಹುದು. ಇಂದಿನ ದಿನವು ಒಳ್ಳೆಯ ಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ. ನೀವು ಇಂದು ಉತ್ಸಾಹಭರಿತ ಮತ್ತು ಸಂತೋಷವಾಗಿರುತ್ತೀರಿ. ಇಂದು ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನೀವು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಸಂದರ್ಶನಗಳು ಇತ್ಯಾದಿಗಳಲ್ಲಿ ಯಶಸ್ಸನ್ನು ಪಡೆಯುವ ಮೂಲಕ ಯುವಕರು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾರೆ. ಇಂದು ನಿಕಟ ಸಂಬಂಧಿಗೆ ಸಂಬಂಧಿಸಿದ ಕೆಟ್ಟ ಸುದ್ದಿಗಳಿಂದ ಕುಟುಂಬದಲ್ಲಿ ಸ್ವಲ್ಪ ದುಃಖ ಉಂಟಾಗಬಹುದು ಮತ್ತು ನೀವು ಯಾವುದರ ಬಗ್ಗೆಯೂ ಹೆಚ್ಚು ಯೋಚಿಸುವುದರಿಂದ ನಿಮ್ಮ ಒತ್ತಡ ಹೆಚ್ಚಾಗುತ್ತದೆ. ಯುವಕರು ತಮ್ಮ ವೃತ್ತಿ ಜೀವನದ ಬಗ್ಗೆ ಗಂಭೀರವಾಗಿರಬೇಕು. ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಸರ್ಕಾರಿ ವಿಷಯ ಪರಿಹರಿಸಬಹುದು. ಇದರ ಜೊತೆಗೆ ಆದಾಯದ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ಮಹಿಳೆಯರು ತಮ್ಮ ವೃತ್ತಿ ಜೀವನದ ಬಗ್ಗೆ ಇಂದು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಕಚೇರಿಯಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ಬಡ್ತಿಯ ಸಾಧ್ಯತೆ ಇದೆ, ಅದನ್ನು ಗಂಭೀರವಾಗಿ ಹೆಚ್ಚು ತೆಗೆದುಕೊಳ್ಳಬೇಡಿ. ಇಂದು ನಿಮ್ಮ ದಾಂಪತ್ಯ ಜೀವನವನ್ನು ಸಿಹಿಯಾಗಿಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ನಿಷ್ಪ್ರಯೋಜಕ ಪ್ರೇಮ ವ್ಯವಹಾರಗಳು ಮತ್ತು ಮೋಜಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಆರೋಗ್ಯದಲ್ಲಿ ಇಂದು ರಕ್ತದೊತ್ತಡ ಮತ್ತು ಗಾಯಗಳಿಗೆ ಸಂಬಂಧಿಸಿದ ಸಂದರ್ಭಗಳು ಸೃಷ್ಟಿಯಾಗಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಬಹಳ ಮುಖ್ಯವಾಗಿದೆ. ಕುಂಭ ರಾಶಿ, ಇಂದು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿ. ನಿಮ್ಮ ಮಾತುಗಳು ಕೆಲವರಿಗೆ ಅರ್ಥವಾಗದಿರಬಹುದು. ಹಣಕಾಸಿನಲ್ಲಿ ಲಾಭದ ದಿನವಿದೆಯಾದರೂ ವಿನಾಶಕಾರಣ ವೆಚ್ಚಗಳು ಇರುತ್ತವೆ. ಆರೋಗ್ಯದಲ್ಲಿ ಚಿಕ್ಕ ತೊಂದರೆಗಳ ಸಂಭವವಿದೆ. ಇಲ್ಲಿ ವಿಶ್ರಾಂತಿ ಅಗತ್ಯವಿರುತ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಕಲಿಕೆಯಾಗಬಹುದು. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ತಲೆದೂರುತ್ತದೆ, ಆದರೆ ಇದನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ಇಂದು ಒಂದು ಪ್ರಮುಖ ಘಟನೆ ಮತ್ತು ಬದಲಾವಣೆ ಸಂಭವಿಸಲಿದೆ. ಇದು ಆರಂಭದಲ್ಲಿ ನಿಮ್ಮ ಜೀವನವನ್ನು ಬಿರುಗಾಳಿ ಅಪ್ಪಳಿಸಿದಂತೆ ಭಾಸವಾಗಬಹುದು. ಕೆಲವು ಆರಂಭಿಕ ಹೊಂದಾಣಿಕೆಗಳ ನಂತರ ವಿಷಯಗಳು ಮೊದಲಿಗಿಂತ ಉತ್ತಮವಾಗಿ ಕಾಣಲು ಪ್ರಾರಂಭಿಸುತ್ತವೆ. ಹಿಂದೆ ಯಾರಾದರೂ ನಿಮ್ಮನ್ನು ಮೋಸ ಮಾಡಿರಬಹುದು ಮತ್ತು ಈಗ ಅವರು ಅದರ ಪರಿಣಾಮಗಳನ್ನು ಎದುರಿಸಬಹುದು. ಆ ವ್ಯಕ್ತಿಯು ನಿಮ್ಮ ಕ್ಷಮೆ ಕೇಳಲು ಸಹ ಬರಬಹುದು. ಅವರು ತಮ್ಮ ತಪ್ಪನ್ನು ಪುನರಾವರ್ತಿಸಬಾರದು ಎಂದು ನೀವು ಷರತ್ತನ್ನು ಹಾಕಬಹುದು. ಇಂದು ಅವರ ಸ್ನೇಹವನ್ನು ಪುನರುಜ್ಜೀವನಗೊಳಿಸಲು ನೀವು ಮುಂದಾಗಬಹುದು. ಆದರೆ ಸಿಹಿ ಮಾತುಗಳು ನಿಮ್ಮ ಜೀವನದಲ್ಲಿ ಕಹಿಯನ್ನು ಮರಳಿ ತರಲು ನೀವು ಇನ್ನೂ ಮುಂದೆ ಬಯಸುವುದಿಲ್ಲ. ನಿಮ್ಮ ವೃತ್ತಿಪರ ಜೀವನದಲ್ಲಿ ಶೀಘ್ರದಲ್ಲೇ ಮಹತ್ವದ ಅವಕಾಶಗಳು ಉದ್ಭವಿಸಬಹುದು. ಇಂದು ನಿಮಗೆ ಗ್ರಹಗಳ ಸ್ಥಾನವು ಉತ್ತಮವಾಗಿದೆ. ಸ್ಥಗಿತಗೊಂಡ ಆದಾಯದ ಮೂಲವನ್ನು ಪುನಃ ಆರಂಭಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಕುಟುಂಬ ಮತ್ತು ವ್ಯವಹಾರ ಕೆಲಸದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಿದ್ಯಾರ್ಥಿಗಳು ತಮ್ಮ ಯಾವುದೇ ಯೋಜನೆಗಳನ್ನು ಪುನರುಗೊಳಿಸಲು ಇಂದು ಯಶಸ್ವಿಯಾಗುತ್ತಾರೆ. ಇಂದು ಯಾವುದೇ ಪ್ರಯಾಣವನ್ನು ಅತಿಯಾಗಿ ಯೋಜಿಸಬೇಡಿ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಮತ್ತು ಅಹಂಕಾರದ ಭಾವನೆಯನ್ನು ಹೊಂದಿರುವುದು ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು. ನಿಮ್ಮ ಯಾವುದೇ ಯೋಜನೆಗಳನ್ನು ಯಾವುದೇ ಅಪರಿಚಿತ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬೇಡಿ, ಇಲ್ಲದಿದ್ದರೆ ನೀವು ಇಲ್ಲಿ ಮೋಸ ಹೋಗಬಹುದು. ಇಂದು ಸ್ಪರ್ಧೆಯ ಸಮಯ. ಇಂದು ವ್ಯವಹಾರಕ್ಕಾಗಿ ಮಾಡಿದ ಕಠಿಣ ಪರಿಶ್ರಮದಲ್ಲಿ ನಿಮಗೆ ಯಾವುದೇ ವಿಶೇಷ ಯಶಸ್ಸು ಸಿಗುವುದಿಲ್ಲ. ಆದರೆ ಕೆಲಸದ ಸ್ಥಳದಲ್ಲಿ ನಡೆಯುತ್ತಿರುವ ಯಾವುದೇ ವಿವಾದವನ್ನು ಪರಿಹರಿಸಬಹುದು.
ಕೆಲಸ ಮಾಡುವ ಜನರು ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. ಇಂದು ಮನೆಯಲ್ಲಿ ಆಹ್ಲಾದಕರ ವಾತಾವರಣವಿರುತ್ತದೆ ಮತ್ತು ಗಂಡ ಹೆಂಡತಿಯ ನಡುವೆ ಪ್ರೀತಿ ಮತ್ತು ಮಾಧುರ್ಯ ಉಳಿಯುತ್ತದೆ. ಪ್ರೇಮ ಸಂಬಂಧಗಳಲ್ಲಿಯೂ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ನಿಯಮಿತವಾಗಿ ಯೋಗ ಮತ್ತು ಧ್ಯಾನ ಮಾಡಿ. ಇದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿಡುತ್ತದೆ. ಮೀನ ರಾಶಿ, ಇಂದು ಹೊಸ ಕಲ್ಪನೆಗಳು ತಲೆದೂರುತ್ತವೆ. ಕೆಲಸದಲ್ಲಿ ಹೊಸ ಪರಿಚಯಗಳು ನಿಮ್ಮ ಮುಂದಿನ ದಾರಿಗೆ ದೀಪವಾಗಬಹುದು. ಹಣಕಾಸು ಲಾಭದ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಕುಳಿತು ಸಂಭಾಷಣೆ ಗಾಢತವನ್ನು ತೋರಬಹುದು. ಕುಟುಂಬದಲ್ಲಿ ಹರ್ಷದ ಸಂದರ್ಭ ಉಂಟಾಗಬಹುದು. ವಿದ್ಯಾರ್ಥಿಗಳಿಗೆ ಪಾಠದ ಒತ್ತಡ ಇರುತ್ತದೆ, ಆದರೆ ಅಲ್ಲಿ ಉತ್ತಮವಾಗಿ ಕಲಿತರೆ ಫಲವು ಹಾಗೆ ಸಿಗುತ್ತದೆ. ಆರೋಗ್ಯದಲ್ಲಿ ಇಂದು ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಪ್ರಗತಿ ಸುಲಭವಲ್ಲ ಎಂದು ತೋರುತ್ತದೆ ಮತ್ತು ನಡೆಯುತ್ತಿರುವ ಸವಾಲುಗಳನ್ನು ಎದುರಿಸುವುದು ಕಷ್ಟಕರವೆಂದು ಅನಿಸುತ್ತದೆ. ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಉತ್ತಮ ಯೋಜನೆಯನ್ನು ಸಿದ್ಧಪಡಿಸಿ. ನಿಮ್ಮ ದೃಷ್ಟಿಕೋನಗಳನ್ನು ಇತರರು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ಪ್ರಯತ್ನಿಸಿ. ಇಂದು ನಿಮ್ಮ ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತಿರುವುದನ್ನು ನೀವು ಅನುಭವಿಸಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯು ನೀವು ನಿರೀಕ್ಷಿಸುತ್ತಿದ್ದ ಬಡ್ತಿಗೆ ಕಾರಣವಾಗಬಹುದು. ಬಡ್ತಿಯ ಜೊತೆಗೆ ಏರಿಕೆಯು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ನಿಮ್ಮ ಸ್ಪಷ್ಟ ಚಿಂತನೆ ಮತ್ತು ದಕ್ಷತೆಯು ಯಾವಾಗಲೂ ನಿಮ್ಮ ಮೇಲಧಿಕಾರಿಗಳನ್ನು ಮೆಚ್ಚಿಸುತ್ತದೆ. ಇಂದು ನೀವು ನಿಮ್ಮ ಒಂದು ಆಸೆ ಈಡೇರಲಿದೆ. ಯಾವುದೇ ಪ್ರಯಾಣವು ತುಂಬ ಆಹ್ಲಾದಕರ ಮತ್ತು ಪ್ರಯೋಜನಕಾರಿಯಾಗಬಹುದು. ನೀವು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಸಹ ಆಸಕ್ತಿ ಹೊಂದಿರುತ್ತೀರಿ. ನಿಮ್ಮ ಎಲ್ಲ ಕುಟುಂಬ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ನೀವು ಚೆನ್ನಾಗಿ ಪೂರೈಸಲು ಸಾಧ್ಯವಾಗುತ್ತದೆ. ಜನರು ನಿಮ್ಮ ಸಾಮರ್ಥ್ಯದ ಬಗ್ಗೆಯೂ ಮನವರಿಕೆ ಮಾಡಿಕೊಳ್ಳುತ್ತಾರೆ. ಇಂದು ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳಿಗಾಗಿ ಬಹಳಷ್ಟು ಓಡಾಟ ಬೇಕಾಗುತ್ತದೆ. ಮಹಿಳೆಯರು ವಿಶೇಷವಾಗಿ ಮನೆ ಮತ್ತು ವ್ಯವಹಾರವನ್ನು ಸಮತೋಲನಗೊಳಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಕಟ ಸಂಬಂಧಿಗೆ ಸಂಬಂಧಿಸಿದ ಕೆಲವು ದುಃಖದ ಸುದ್ದಿಗಳನ್ನು ಸ್ವೀಕರಿಸುವುದರಿಂದ ನೀವು ದುಃಖಿತರಾಗುತ್ತೀರಿ. ಇಂದು ವ್ಯವಹಾರ ವಿಸ್ತರಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ಈಗಲೇ ಕಾರ್ಯಗತಗೊಳಿಸಬೇಡಿ. ಪ್ರಸ್ತುತ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ನಿಮಗೆ ಸಿಬ್ಬಂದಿ ಮತ್ತು ಉದ್ಯೋಗಿಗಳ ಸಂಪೂರ್ಣ ಬೆಂಬಲ ಇಂದು ಸಿಗುತ್ತದೆ, ಆದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು ಪೂರ್ಣವಾಗಿ ಬಳಸಬೇಕಾಗುತ್ತದೆ. ಇಂದು ನಿಮ್ಮ ಯಾವುದೇ ವಿಶೇಷ ಕೆಲಸದಲ್ಲಿ ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ಸಲಹೆ ಪಡೆಯಿರಿ. ಇದು ನಿಮ್ಮ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನೀವು ಕೆಲವು ಜನರಿಂದ ಜಾಗ್ರತೆಯಿಂದ ಇರಿ. ಇಂದು ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದರಿಂದ ದಣಿವು ಮತ್ತು ಸೋಮಾರಿತನವನ್ನು ಅನುಭವಿಸುವಿರಿ. ಧ್ಯಾನ ಮತ್ತು ಯೋಗಕ್ಕೆ ಹೆಚ್ಚಿನ ಗಮನ ಕೊಡಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.